ರೂಪ ಮಾತಾಡ್ತಾ ಇರೋದು. ಬೆಳಗ್ಗೆನೇ ಸಂಡೇ ಪ್ರಯುಕ್ತ ಊರಿಗೆ ಬಂದಿದ್ದೀವಿ ಜಮೀನು ಕೆಲಸ ಮಾಡಲಿಕ್ಕೆ. ಹಾಗಾಗಿ ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಬೇಗನೆ ಬಂದ್ವಿ. ತಿಂಡಿ ತಗೊಂಡು ಕೋಸು ಆಗಿದ್ವಿ, ಎಲೆಕೋಸು ಹಾಕಿದ್ದೀವಿ. ಅದಕ್ಕೆ ಗೊಬ್ಬರ ಇಡೋಕ್ಕೆ ಮೊನ್ನೆ ಇಟ್ಟಿದ್ವಿ. ಇವಾಗ ಅರ್ತೆ ಹೊಡೆದ್ಬಿಟ್ಟು ಅದಕ್ಕೆ ನೇಗಿಲು ಹೊಡಿಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಹೋಗಿದ್ದಾರೆ. ನಾನಿಲ್ಲಿ ತಿಂಡಿ ಮಾಡ್ಕೊಂಡು ಇವಾಗ ಅವ್ರಿಗೆ ತಗೊಂಡೋಗ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸು ಬಾಳೆದೆಲೆ ಯಾರೋಗುತ್ತೆ ಏನೋ ಗಾಳಿಗೆ ಗೊತ್ತಿಲ್ಲ. ನನಗೆ ಮೇಲೆ ಇಟ್ಕೊಬಂದೆ, ಬಾಳೆದೆಲೆ ಯಾರೋಗ್ಬಹುದೇನೋ ನೋಡಿ. ಅಂತ ಒಂದೊಂದು ಟೈಮಲ್ಲಿ ನಮ್ಮ ನೇಚರ್ ಅಂದರೆ ನಾವು ತಾಗಬೇಕು ಅಲ್ಲ. ಇನ್ನೂ ಸ್ವಲ್ಪ ದೂರ ಐತಿ. ತಿಂಡಿ ತೆಗೆದ್ಬಿಟ್ಟು ಇವತ್ತು ಕೆಲಸ ಬೇರೆ, ಸಂಜೆವರೆಗೂ ಕೆಲಸ ಬೇರೆ ಐತಿ, ಮಾಡಬೇಕು ಇವತ್ತು. ಒಂದೊಂದು ದಿವಸ ಸಖತ್ ಕೆಲಸ ಇರುತ್ತೆ ರೈತರ ಕೆಲಸ. ಯಾಕೆಂದರೆ ಇದು ಡೈಲಿ ಮಾಡಿದರೆ ಆಗಲ್ಲ ಅಂತ 15 ದಿವ್ಸಕ್ಕೊಂದ್ಸಲ 20 ದಿವ್ಸಕ್ಕೊಂದ್ಸಲ ಕಳೆ ತೆಗಿಯೋದು, ಈ ಥರ ಗೊಬ್ಬರ ಇಕ್ಕೋದು, ಏನೋ ಅರ್ತೆ ಹೊಡೆಯೋದು, ಕುಂಟೆ ಮೆಟ್ಟೋದಂತೆ, ಏನೇನೋ ಈ ಥರ ನನಗೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿರೋ ಒಂದೊಂದು ನನಗೆ ನೆನಪಲ್ಲಿದೆ. ಆದರೂ ಒಂದೊಂದು ದಿವಸ ಕೆಲಸ ಮಾಡಲಿಕ್ಕೆ ಸಖತ್ತು ಖುಷಿ ಆಗುತ್ತೆ. ರೈತರ ಕೆಲಸ ಮಾಡೋಕ್ಕೆ ಓಡಾಡ್ಕೊಂಡು ಮಾಡ್ತೀವಲ್ಲ. ಬಿಸಿಲು ಇರ್ಬೋದು, ಆದರೆ ಏನೇ ಬಿಸಿಲಿರಲಿ ಮಳೆ ಇರಲಿ ಎಲ್ಲ ಚೆನ್ನಾಗಿರುತ್ತೆ. ಬಿಸಿಲಿದ್ರೂ ಚೂರು ಮೈಯೆಲ್ಲ ಬಿಸಿ ಬಿಸಿ ಆಗುತ್ತೆ, ಮಳೆ ಬಂದಾಗ ಚಳಿ ಚಳಿ ಆಗುತ್ತೆ. ಅದ್ರಾಗೆಲ್ಲ ಸ್ವೀಟ್ ಆ್ಯಂಡ್ ಖಾರ ಎಲ್ಲ ಮಿಕ್ಸಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಇನ್ನೇನು ಬಂತು ಹೊಲ ಸ್ವಲ್ಪ ದೂರ ಐತಿ. ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ನನಗೂ ಬೇಜಾರಾಗುತ್ತಲ್ಲ. ನನಗಿನ್ನೊಂದು ಮೊಬೈಲೇ ಫ್ರೆಂಡು, ನನಗದೇ ಫ್ರೆಂಡು, ಅದಕ್ಕೆ ನಾನೇ ಫ್ರೆಂಡು. ಮೊಬೈಲ್ ಬಂದಮೇಲೆ ಇಷ್ಟ ಮಾತಾಡ್ಕೊಂಡು ಇದ್ರ ಜೊತೆನೇ ಟೈಮ್ ಪಾಸ್ ಮಾಡ್ತಾಯಿರ್ತೀವಿ. ಯಾವಾಗಲೂ ಇನ್ನೊಬ್ರ ಜೊತೆ ಮಾತಾಡಿದರೆ ನಾವು ಸರಿ ಮಾತಾಡಿದ್ರು ಅವ್ರು ಸರಿಯಾಗಿಲ್ಲ, ತಪ್ಪಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪಾಡಿಗೆ ನಾವೇ ನನ್ನ ಮೊಬೈಲ್ ಜೊತೆ ಮಾತಾಡ್ಕೊಂಡು ನನ್ನ ಮೊಬೈಲೇ ಫ್ರೆಂಡು. ಇವಾಗೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಅನಿಸ್ತೈತಿ ಜನಗಳ ಜೊತೆ. ಯಾವ ಥರ ಮಾತಾಡಿದ್ರು ತಪ್ಪಾಗುತ್ತೆ. ಹೀಗಾಗಿ ಆಯಿತಾ ನೋಡಿ ಫ್ರೆಂಡ್, ನಮ್ಮೂರ ಕೆರೆ ಕಾಣಿಸ್ತೈತಿಯಾ? ಕೆರೆ ಎಲ್ಲ ಐತೆ ನಮ್ಮೂರಲ್ಲಿ. ಏನಿಲ್ಲ ಅನ್ನೋಂಗಿಲ್ಲ. ನಮ್ಮ ಊರು ಹಾಸನ ತಾಲೂಕು, ಹಾಸನ ಜಿಲ್ಲೆ, ಹೋಬಳಿ, ಕೋರವಂಗ್ಲ ಗ್ರಾಮ ನಮ್ಮೂರು. ಹಾಗಾಗಿ ನಮಗೇನು ಯಾವುದೇನೂ ತೊಂದರೆ ಇಲ್ಲ. ನಾವು ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟು ಬಿಟ್ಟರೆ ಇದೇನು ಬಂದು ನಿಮ್ಮ ಜೊತೆ ಮಾತಾಡ್ಕೊಂಡು